ದೊಡ್ಡ ಪಾರ್ಟಿ ನಡೆಯುತ್ತೆ. ಕಾವು ಅಂದ್ರೆ ನಂಗೆ ತುಂಬಾ ನೋವಾಗುತ್ತೆ ಸರ್. ಅಲ್ಲ ನೋವಾಗ್ಲಿ. ವಾಯ್ಸ್ ಕೇಳಿಸಲ್ವಾ? ಬಿಗ್ ಬಾಸ್ ಮನೆಗೆ ಬೆಳ್ಳಂಬೆಳಿಗ್ಗೆ ಎಕ್ಸ್ ರೋದ್ನೆ ಕಂಟೆಸ್ಟೆಂಟ್ಗಳು ಎಂಟ್ರಿಯನ್ನ ಕೊಟ್ಟಿದ್ದಾರೆ. ಸೊ ಬಿಗ್ ಬಾಸ್ ಮನೆ ಇವಾಗ ಬಿಗ್ ಬಾಸ್ ಪ್ಯಾಲೆಕ್ಸ್ ಆಗಿ ಕನ್ವರ್ಟ್ ಆಗಿದೆ. ಕಾರಣ ಏನಂದ್ರೆ ಎಕ್ಸ್ ಸ್ಪರ್ಧಿಗಳು ಎಲ್ಲರೂ ಕೂಡ ಬಿಗ್ ಬಾಸ್ ಮನೆಗೆ ಬರ್ತಿದ್ದಾರೆ. ಅಲ್ಲಿ ದೊಡ್ಡ ಮಟ್ಟದ ಪಾರ್ಟಿಯನ್ನ ಕೂಡ ಅರೇಂಜ್ ಅನ್ನ ಮಾಡಿದ್ದಾರೆ. ಸೊ ಮೊಟ್ಟ ಮೊದಲನೇದಾಗಿ ನಿಮಗೆ ಗೊತ್ತಿರಬಹುದು, ಓದ್ ಸೀಸನ್ನಲ್ಲಿ ರಜತ್ ಬುಜ್ಜಿ ಅವರು ಯಾವ ಮಟ್ಟಕ್ಕೆ ಕ್ವಾಟ್ಲೆಗಳನ್ನ ಕೊಟ್ಟಿದ್ರು ಮನೆಯಲ್ಲಿರುವಂತಹ ಸ್ಪರ್ಧಿಗಳಿಗೆ. ಅಷ್ಟೇ ಅಲ್ಲ, ಬಿಗ್ ಬಾಸ್ಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಬಂದಂತಹ ಇಬ್ರು ಸ್ಪರ್ಧಿಗಳು ಫೈನಲಿಸ್ಟ್ ಆದ್ರು. ಅದರಲ್ಲಿ ಒಬ್ರು ವಿನ್ನರ್ ಕೂಡ ಆಗಿದ್ರು. ಅದರಲ್ಲಿ ರಜತ್ ಬುಜ್ಜಿ ಅವರು ಫೈನಲಿಸ್ಟ್ ಆಗಿದ್ದು ನಿಮಗೆಲ್ರಿಗೂ ಕೂಡ ಗೊತ್ತು. ಅಂತಹ ವ್ಯಕ್ತಿಯನ್ನ ಈಗ ಬಿಗ್ ಬಾಸ್ ಮನೆಗೆ ಕಳಿಸಿದ್ದಾರೆ. ಅವರ ಜೊತೆಗೆ ಮಂಜಣ್ಣ, ತ್ರಿವಿಕ್ರಮ್, ಮೋಕ್ಷಿತ ಮತ್ತೆ ಚೈತ್ರ ಅವರು ಕೂಡ ಬಿಗ್ ಬಾಸ್ ಮನೆಗೆ ಬಂದಿದ್ದಾರೆ. ಸೊ ಈಗ ಬಿಗ್ ಬಾಸ್ ಮನೆ ಸಿಕ್ಕಾಪಟ್ಟೆ ಚೆನ್ನಾಗಿ ಪ್ಯಾಲೇಸ್ ಆಗಿ ಕನ್ವರ್ಟ್ ಆಗಿದೆ. ಸೊ ಮನೆಯಲ್ಲಿ ಗಿಲ್ಲಿ ಅವರು ಕೂಡ ವೈಟರ್ ಆಗಿರ್ತಾರೆ, ಅಶ್ವಿನಿ ಅವರು ಕೂಡ ವೈಟರ್ ಆಗಿರ್ತಾರೆ, ಇನ್ನುಳಿದಂತೆ ರಘು ಅವರು, ಜಾನ್ವಿ ಅವರು, ಇವರೆಲ್ಲರೂ ಕೂಡ ಮನೆಯಲ್ಲಿ ಶೆಫ್ಗಳಾಗಿರ್ತಾರೆ. ಸೊ ಮನೆಗೆ ಎಂಟ್ರಿ ಭರ್ಜರಿಯಾಗಿ ಕೊಡ್ತಾರೆ ನಮ್ಮ ಟೀಮ್ ಎಕ್ಸ್ ರೋದ್ನೆಗಳು. ಸೊ ಬಂದ ನಂತರ ಅವರು ಗಿಲ್ಲಿಯನ್ನ ಸಿಕ್ಕಾಪಟ್ಟೆ ಕಾಲೆಳಿಲಿಕ್ಕೆ ಶುರು ಮಾಡ್ತಾರೆ. ಮೊದಲನೇದಾಗಿ ರಜತ್ ಹಾಗೆ ನಮ್ಮ ತ್ರಿವಿಕ್ರಮ್ ಅವರು ಗಿಲ್ಲಿ ಅವರಿಗೆ ಸಿಕ್ಕಾಪಟ್ಟೆ ಕಾಲೆಳಿತಾರೆ. ಅದಕ್ಕೂ ಮೊದಲು ವೇಟರ್ ಆಗಿರುವಂತಹ ಕಾವ್ಯನ ಕರೆದು ಕಾವು ಅಂತ ಹೇಳಿ ರಜತ್ ಅವರು ಕರೆದಾಗ ಗಿಲ್ಲಿ ಕಾವು ಅನ್ಬೇಡ, ನನಗೆ ನೋವು ಆಗತ್ತೆ ಅಂದಾಗ, ನೋವು ಕೊಡಕ್ಕೆ ತಾನೇ ನಾವಿಲ್ಲಿ ಬಂದಿರೋದು ಅಂತ ಹೇಳಿ ಗಿಲ್ಲಿಯ ಕಾಲನ್ನ ಕೂಡ ಎಳಿತಾರೆ. ಸೊ ಇದಾದ ಮೇಲೆ ನಮ್ಮ ವೇಟರ್ ಇನ್ನೊಬ್ರು ಅಂದ್ರೆ ಅದು ಅಶ್ವಿನಿ ಗೌಡ ಅವರು. ಅಶ್ವಿನಿ ಗೌಡ ಅವ್ರನ್ನ ಹತ್ರ ಕರೆದು ಕರ್ನಾಟಕದ ಬಗ್ಗೆ ಕೇಳಿದಾಗ, ನಾನು ಕರ್ನಾಟಕ ಹೋರಾಟಗಾರ್ತಿ ಅಂತ ಹೇಳಿದಾಗ ಅದ್ರ ಬಗ್ಗೆ ಒಂದು ಮಾತನಾಡಿ ಅಂದಾಗ ಅವರು ನಿಧಾನಕ್ಕೆ ಏನೋ ಮಾತಾಡ್ಲಿಕ್ಕೆ ಹೋಗ್ತಾರೆ. ಆಗ ಯಾಕೋ ಕೇಳಿಸ್ತಾ ಇಲ್ಲ ಅಂತ ಅಂದಾಗ ಅಶ್ವಿನಿ ಅವರು ಯಾಕೆ ನನ್ನ ವಾಯ್ಸ್ ಕೇಳಿಸ್ತಾ ಇಲ್ವಾ ಅಂತಾರೆ. ಎಲ್ಲ ಹೊರಗಡೆ ಇದ್ದಾಗ ತುಂಬಾನೇ ಕೇಳಿಸ್ತಿತ್ತು, ಇವತ್ತು ನಾವು ಬಂದಿದ್ದೀವಲ್ಲ ಯಾಕೋ ಕೇಳಿಸ್ತಾ ಇಲ್ಲ ಅಂತ ಹೇಳಿ ಅವರಿಗೂ ಒಂದು ರೋದನೆಯನ್ನ ರಜತ್ ಬುಜ್ಜಿ ಅವರು ಕೊಟ್ಟಿದ್ದಾರೆ. ಸೊ ರಜತ್ ಬುಜ್ಜಿ ಅಂದ್ರೇನೆ ಅವರು ಡೈರೆಕ್ಟ್ ಮಾತಾಡುವಂತಹ ವ್ಯಕ್ತಿ. ಸಿಕ್ಕಾಪಟ್ಟೆ ಕ್ವಾಟ್ಲೆಗಳನ್ನ ಕೊಡ್ತಾರೆ. ಅಷ್ಟೇ ಅಲ್ಲ, ಗಿಲ್ಲಿ ಬಂದು ಏನೋ ಕಾಳೆಲಿಕ್ಕೂ ಹೋದಾಗ, ನೀನು ರೋದನೆ ಆದ್ರೆ ನಾನು ಎಕ್ಸ್ ರೋದನೆ ಅಂತಾನು ಕೂಡ ಒಂದು ಪಂಚಿಂಗ್ ಡೈಲಾಗ್ ಅನ್ನ ಕೂಡ ಹೊಡೆದಿದ್ದಾರೆ ರಜತ್ ಬುಜ್ಜಿ ಅವರು. ಅಷ್ಟೇ ಅಲ್ಲ, ತುಂಬಾ ಜನ ಹೇಳ್ತಿದ್ವಿ ವೈಲ್ಡ್ ಕಾರ್ಡ್ ಎಂಟ್ರಿ ಅಂತ ಹೇಳಿ, ಬಟ್ ಇದು ವೈಲ್ಡ್ ಕಾರ್ಡ್ ಎಂಟ್ರಿ ಅಲ್ಲ, ಗೆಸ್ಟ್ಗಳು ಬರ್ತಾ ಇರುವಂತದ್ದು ಮನೆಗೆ. ಸೊ ಗೆಸ್ಟ್ಗಳು 5 ಜನ ಎಂಟ್ರಿಯನ್ನ ಕೊಟ್ಟಿದ್ದಾರೆ. ಸೊ ಅವರನ್ನ ಚೆನ್ನಾಗಿ ಉಪಚಾರ ಮಾಡಿ ಕಳಿಸ್ಬೇಕು, ಅದೇ ಈ ವಾರದ ಟಾಸ್ಕ್ ಆಗಿರುತ್ತೆ. ಸೊ ಈ ಸಂಪೂರ್ಣ ಟಾಸ್ಕ್ ಎಷ್ಟು ದಿನ ಇರ್ತಾರೆ ಅಂತ ಖಂಡಿತ ಗೊತ್ತಿಲ್ಲ, ಬಟ್ ಈ ಸಂಪೂರ್ಣ ಟಾಸ್ಕ್ ಅಲ್ಲಿ ಅವರಿಗೊಂದು ಗೆಸ್ಟ್ಗಳು ಬಂದು ಏನೋ ಒಂದು ಕೊಟ್ಟು ಹೋಗ್ಬೇಕಾಗತ್ತೆ. ಸೊ ಇದು ಯಾರು ಚೆನ್ನಾಗಿ ಆಡ್ತಾರೋ ಅದನ್ನ ನೋಡ್ಬಿಟ್ಟು ಅವರಿಗೆ ಒಂದು ಗಿಫ್ಟ್ ಅಥವಾ ಮತ್ತೊಂದು ಏನೋ ಒಂದು ಅಧಿಕಾರವನ್ನ ಕೊಟ್ಟು ಹೋಗುವಂತ ಚಾನ್ಸಸ್ ಇರ್ತದೆ. ಸೊ ಮನೆಗೆ ಬಂದಿರುವಂತಹ 5 ಜನ ಕಂಟೆಸ್ಟೆಂಟ್ಗಳಲ್ಲಿ ನಿಮಗೆ ತುಂಬಾ ಇಷ್ಟ ಆಗುವಂತಹ ಕ್ವಾಟ್ಲೆ ಕಂಟೆಸ್ಟೆಂಟ್ ಯಾರು ಅಂತ ಹೇಳಿ ಕಮೆಂಟ್ ಮಾಡಿ. ನನಗಂತೂ ರಜತ್ ಬುಜ್ಜಿ ಸಿಕ್ಕಾಪಟ್ಟೆ ಎಂಟರ್ಟೈನ್ ಮಾಡ್ತಾರಂತ 100% ಗೊತ್ತಿದೆ. ಅದನ್ನ ಯಾವತ್ತೂ ಕೂಡ ಅವರು ಮಿಸ್ ಮಾಡೋದಿಲ್ಲ. ಇದ್ರ ಬಗ್ಗೆ ನಿಮಗೆ ಏನಿಸುತ್ತೆ ಕಮೆಂಟ್ ಮಾಡಿ. ಈ ವಿಡಿಯೋ ಒಂದು ಲೈಕ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.